ಇಳಿಲಿಕ್ಕೆ ಎಲ್ಲ ಕುഞ്ഞി ಅವ ನೋಡಿ ಆಚೆ ನೋಡ್ಕೊಳ್ಳೋದು. ಇವತ್ತು ವೆದರ್ ಒಳ್ಳೆದುಂಟು, ಬಿಸಿಲು ಚೆಂದ ಉಂಟು ನೋಡಿ. ಕುഞ്ഞി ಅಲ್ಲ ಹೀಗೆ ಮಾಡಿ ತೋರಿಸ್ತೇನೆ ನೋಡಿ. ಇದು ಕರು, ನಾವು ಮುಂಚೆ ಶಾಲೆಯಿಂದ ಬರುವಾಗ ಇದನ್ನು ತಗೊಂಡು ಬರೋದು. ಅಪ್ಪ ನೋಡಿ ಹೇರ್ ಕಟ್ ಮಾಡಿ ಹೇಗೆ ಕಾಣ್ತಾರೆ ಇದ್ದಾಳೆ ನೋಡಿ, ಭಾರಿ ಖುಷಿ ಅದಕ್ಕೆ. ಅವನೊಟ್ಟಿಗೆ ಇರ್ತಾಳೆ ಅವಳು ನೋಡಿ. ಫ್ಯೂಚರ್ ಇಂಜಿನಿಯರಿಂಗ್ ಇದು ಕೆಲಸ ಈಗಲೇ ಮಾಡ್ತಿದ್ದೇನೆ, ಟ್ರಯಲ್. ಮಳೆ ನೋಡಿ, ಜೋರು ಮಳೆ. ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ನೋಡಿ, ಕುഞ്ഞിಗಳು ಮರ ಕತ್ತಲಿಕ್ಕೆ ಕಲಿತಿದ್ದಾರೆ. ಅದು ಯಾವುದು ಗೊತ್ತುಂಟ? ತುಳಸಿ ಗಿಡಕ್ಕೆ. ಸೀನಿಯರ್ ಇದ್ದಾನಲ್ಲ, ಒಂದು ಟ್ರೈನಿಂಗ್ ಇವರಿಗಿಬ್ಬರಿಗೆ ಕಲಿಯೋದು ಹೊರಗೆ ಬಂದು ಅಂಗಳದಲ್ಲಿ ಆಟಾಡಲಿಕ್ಕೆ, ಹತ್ತಲಿಕ್ಕೆ, ಇಳಿಲಿಕ್ಕೆ ಎಲ್ಲ. ಕುഞ്ഞി ಅವ ನೋಡಿ ಆಚೆ ನೋಡ್ಕೊಳ್ಳೋದು. ಒಳ್ಳೆ ಅಣ್ಣ ಆಯಿತಾ. ಬೇರೆ ಯಾರು ಬರೋದಿಲ್ಲ ಇವರನ್ನು ನೋಡ್ಕೊಳ್ಳಿಕ್ಕೆ, ಅವ ಮಾತ್ರ. ಅಮ್ಮ ಸಹ ಇರೋದಿಲ್ಲ. ಅಣ್ಣನ ಧೈರ್ಯದಲ್ಲಿ ಒಟ್ಟಿಗಿರ್ತಾರೆ ಇಬ್ಬರು ಸಹ. ಇವ ನೋಡಿ ಇಲ್ಲಿ ಪೋಖ್ರಿ ಕಜ್ಜು. 12ಕ್ಕೆ ಯಾರ್ದೆಲ್ಲ ಬರ್ತಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜೂನ್ 12ಕ್ಕೆ ಯಾರ್ದೆಲ್ಲ ಬರ್ತಡೇ ಉಂಟು ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು, ನಿಮ್ಮ ಫ್ಯಾಮಿಲಿಯಲ್ಲಿ ರಿಲೇಟಿವ್ಸಿದ್ದು, ಕಸಿನ್ಸಿದ್ದು, ಮಕ್ಕಳದ್ದು ಯಾರ್ದಾದ್ರು ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಅವರ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ ಬರ್ತ್ಡೇಯನ್ನು ಹಾಕಿಡಿ ಕಮೆಂಟಲ್ಲಿ. ಹಾಗೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಟು ಬೆಳಗ್ಗೆನೇ ವಿಶ್ ಮಾಡ್ತೇನೆ. ಕಜ್ಜು ದೂರಿಂದ ನೋಡೋದು ತಂಗಿ ಎಂತ ಮಾಡ್ತಾಳೆ ಅಂತ ನೋಡಿ, ಕರ್ಕೊಂಡು ಬರೋದು. ಇವ ನೋಡಿ ಇಲ್ಲಿ ಓಡ್ತಿದ್ದಾನೆ ಚಿಕ್ಕವ. ಕುഞ്ഞി ಪಡಿ ಪಡಿ ಕುഞ്ഞി. ಅವಳು ನೋಡಿ ಎಷ್ಟು ಚಂದ ಅಲ್ಲ. ಇವತ್ತು ವೆದರ್ ಒಳ್ಳೆದುಂಟು, ಬಿಸಿಲು ಚೆಂದ ಉಂಟು ನೋಡಿ. ಈಗ ಬಿಸಿಲಿರ್ತದೆ, ಮತ್ತೆ ಹೇಗಾಗ್ತಂತ ಗೊತ್ತಾಗೋದಿಲ್ಲ. ರಪ್ಪ ವೆದರ್ ಚೇಂಜ್ ಆಗ್ತದೆ. ಈಗ ಮಳೆ ಸಹ ಬರ್ತದೆ, ಕೆಲವೊಮ್ಮೆ ಬೆಳಿಗ್ಗೆ ಮಳೆ ಇರ್ತದೆ, ಮಧ್ಯಾಹ್ನಕ್ಕೂ ಬಿಸಿಲು ಬರ್ತದೆ. ಹಾಗೆ ದನಗಳನ್ನು ಹೊರಗೆ ಕರ್ಕೊಂಡು ಬಂದೆ ನಾನು ಮತ್ತು ಅಕ್ಕ ಇಬ್ಬರು ಸೇರಿ. ಯಾಕಂದರೆ ಈ ದನಗಳು ಹಟ್ಟಿಯಲ್ಲಿ ಇದ್ದಿದ್ದವರಿಗೆ ಸಾಕಾಗ್ತದಲ್ಲ ಕಟ್ಟಿದಲ್ಲೇ, ಅದಕ್ಕೋಸ್ಕರ ಹೊರಗೆ ಕರ್ಕೊಂಡು ಬಂದದ್ದು. ಹಾಗೆ ಎಷ್ಟೊತ್ತು ಮೇಯ್ತಾರೆ, ಆಮೇಲೆ ಕರ್ಕೊಂಡೋಗಿ ಕಟ್ಟೋದು ಮನೆಯಲ್ಲಿ ಓಡಿದ ಹಾಗೆ. ಬಿಸಿಲುಕಾಯಿ ಇದು ನೋಡಿ ಕುഞ്ഞി. ಅಕ್ಕ ನಾವು ಸೊಪ್ಪಿಗೆ ಬಂದಿದ್ದೆವು. ಸೊಪ್ಪು ಒಂದು ಕಟ್ಟ ಆಯಿತು. ನಾನು ಅಕ್ಕನೂ ಅಪ್ಪನೂ ಮೂವರು ಸೇರಿ ಒಂದು ಕಟ್ಟ ಸೊಪ್ಪು ಮಾಡಿ ಆಯಿತು. ಅಪ್ಪು ಮುಂದೆ ಹೋದ. ಕಳಿ ಕೂರೆಯಲ್ಲಿದ್ದಾನೆ. ಕೂರಿ ಹೋಗೋ ಮನೆಗೆ. ಹೂ ಕಾಣ್ತದಲ್ಲ, ಈ ಹೂವಿನ ಒಳಗಡೆ ಒಂದು ಕರು ಇರ್ತದೆ ಆಯಿತಾ. ಅದರದ್ದು ಡಿಸೈನ್ ಕರುವಿನಾಗೆ ನೋಡಿ, ಉಲ್ಟ ಅಲ್ಲ. ಹೀಗೆ ಮಾಡಿ ತೋರಿಸ್ತೇನೆ ನೋಡಿ. ಇದು ಕರು, ನಾವು ಮುಂಚೆ ಶಾಲೆಯಿಂದ ಬರುವಾಗ ಇದನ್ನು ತಗೊಂಡು ಬರೋದು. ದನದ ಕರುವಿನಾಗೆ ಇದು ನೋಡಲಿಕ್ಕೆ. ಅಂತಂದರೆ ಶಾಲೆಯಿಂದ ಬರುವಾಗ ಆಟಾಡುವಾಗೆಲ್ಲ ಈ ಹೂವೆಲ್ಲ ಸಿಕ್ತಿತ್ತು. ಆಗ ದನದ ಕರುವಿನಾಗೆ ನೋಡಲಿಕ್ಕೆ ನೋಡಿ. ಅಂಥದ್ದು ಹೂ ಸುಮಾರು ಉಂಟು ಇಲ್ಲಿ, ನೀವೆಲ್ಲ ನೋಡಿರ್ಲಿಕ್ಕಿಲ್ಲ ಅಂತೇಳಿ ನನಗೆ ತೋರಿಸ್ತೀವಂಥದ್ದು. ನೋಡಿ ಕಾಣ್ತದಾ, ಇದಕ್ಕೆ ಕರು ಅಂತ ಹೇಳೋದು ನಾವು. ನೋಡಲಿಕ್ಕೆ ಹಾಗೆ ಅಲ್ಲ, 2 ಕೊಂಬು ಇಲ್ಲ 2 ಕಿವಿ ಅಂತ ಹೇಳ್ಬೋದು ಇದನ್ನು.
ಮಧ್ಯಾಹ್ನದೊಳಗೆ ಒಂದು ಕಟ್ಟೆ ಹುಲ್ಲು ಕೂಡ ಮಾಡಿದ್ವಿ. ಒಂದು ಕಟ್ಟೆ ಸೊಪ್ಪಾಯಿತು, ಹುಲ್ಲಾಯಿತು. ಅಕ್ಕನೇ ಹೊತ್ಕೊಂಡು ಹೋಗೋದು, ಅವರು ಅಕ್ಕನವ್ರು ಇರುವಾಗ ಅವರೇ ಹೊತ್ಕೊಂಡು ಹೋಗ್ತಾರೆ, ನನಗೆ ಇರೋದಿಲ್ಲ, ಭಾರ ಉಂಟು. ಮತ್ತು ಇದು ಹಾಗೆ ಕೂರಸ ಬಂದಿದ್ದ, ಅವನಿಗೇನೋ ಹುಷಾರಿಲ್ಲ, ಎಂತ ಆಗೋದೇನಾ? ಹಾಂ, ಇದು ಸೊಪ್ಪು ಇದು ಉಂಟಲ್ಲ ಸೀಮೆ ಹುಲ್ಲಿದು ತುದಿ ತಿಂತಿದ್ದಾನೆ, ಹೊಟ್ಟೆ ನೋವು ಕಾಣ್ತದೆ. ಹೋಗುವ ಇನ್ನು. ದನಗಳನ್ನು ಕರ್ಕೊಂಡು ಬಂದೇವೆ, ಆಗ ಬಿಟ್ಟಿದ್ದೆವು ಹೊರಗೆ. ಈಗ ಬೇಗ ಬಂದರು ಇವತ್ತು. ಮೇಯ್ದಾದ ತಕ್ಷಣವೇ ಸೀದಾ ಮನೆಗೆ ಬಂದರು. ಅವಳು ನೀರು ಕುಡಿದ್ಲು, ಅವಳು ನೀರು ಕುಡಿದಿಲ್ಲ ಮರೆ. ಹೊಳೆಗೆ ಹೋಗ್ತಾಳ ನೀರು ಕುಡಿಲಿಕ್ಕೆ ಅಂತ ಅನಿಸಿದೆ, ಇಲ್ಲ ಮನಸ್ಸಿಲ್ಲ ಹೋಗಲಿಕ್ಕೆ. ಇವಳು ಕಟ್ಟಿ ಹಾಕುವ. ಇವತ್ತು ಮಧ್ಯಾಹ್ನದೊಳಗೇ ಹುಲ್ಲು ಸೊಪ್ಪು ಎಲ್ಲ ಕೂಡ ಆಯಿತು. ದನಗಳನ್ನು ಮೇಯಿಸಿ ಕರ್ಕೊಂಡು ಕೂಡ ಬಂದಾಯಿತು. ಸಾಂಬಾರೆಲ್ಲ ರೆಡಿ ಉಂಟು, ಬಸಳೆದು ಸಾಂಬಾರು. ನನ್ನ ಅಕ್ಕನಿಗೆ ಬಸಳೆ ಅಂದರೆ ತುಂಬ ಇಷ್ಟ ಆಯಿತಾ. ಅವಳಿಗೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ತಿನ್ನಲಿಕ್ಕೆ ಸಿಗೋದಿಲ್ಲ. ಮತ್ತು ಅಲ್ಲಿ 2 ಗುಂಟ ಉಂಟಲ್ಲ ಚಿಕ್ಕ ಚಿಕ್ಕದು. ಅವತ್ತು ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಊರಿಗೆ ಬಂದದ್ದು, ಅದರಲ್ಲೇ ಆಗ್ತದಂತೆ. ಆದರೆ ಇಲ್ಲಿ ಅಷ್ಟು ದಪ್ಪ ಇಲ್ಲ. ಹಾಗೆ ಅವಳು ಬಂದಾಗಿಂದ 2 ಸಲ ಆಯಿತು ಸಾಂಬಾರು ಬಸಳೆದು. ಇವತ್ತು ಅದೇ ಉಂಟು ಮಧ್ಯಾಹ್ನಕ್ಕೆ. ಹಾಗೆ ಮತ್ತು ಮಧ್ಯಾಹ್ನ ಮೇಲಿಂದ ನಮಗೆ ಇವತ್ತು ಚಿಪ್ಸ್ ಮಾಡಲಿಕ್ಕೆ ಉಂಟು, ಬಾಳೆಕಾಯಿದು ನೇಂದ್ರೆದು, ಅಕ್ಕನಿಗೆ ಕೊಂಡೋಗ್ಲಿಕ್ಕೆ. ಹಾಗೆ ಹುಲ್ಲಿದೆಲ್ಲ ಕೆಲಸ ಬೇಡ ಅಂತ ಹೇಳಿ, ಹಾಗೆ ದನಗಳನ್ನು ಹೊರಗಡೆ ಮೇಯಿಸಿ ಇವತ್ತು ಕರ್ಕೊಂಡು ಬಂದದ್ದು. ಅವರಿಗೆ ಸಟ್ಟಿಲಿ ಕೂತು ಸಾಕಾಗ್ತದೆ ಅಂತೇಳಿ. ಮತ್ತು ಅಪ್ಪ ಇವತ್ತು ಹೇರ್ ಕಟ್ಟಿಗೆ ಹೋಗಿದ್ದರು, ಈಗ ಬಂದದ್ದು. ಈಗ ಸ್ನಾನ ಎಲ್ಲ ಆಗಿ ಬಂದು ಕರೀತಿದ್ದಾರೆ ನೋಡಿ, ನಿಮಗೆ ಕೇಳ್ತಾ ಅಂತ ಬ್ಲಾಗಲ್ಲಿ. ಹಾಗೆ ಸುಮಾರು ಸಮಯ ಆಗಿತ್ತು ಅವರು ಕೂದಲು ಕಟ್ ಮಾಡೋದೆ. ಹಾಗೆ ಅಪ್ಪ ನೋಡಿ ಹೇರ್ ಕಟ್ ಮಾಡಿ ಹೇಗೆ ಕಾಣ್ತಾರೆ. ಮೊದಲು ಕೂದಲು ಸುಮಾರು ಇತ್ತು ಅವರಿಗೆ. ಇದು ನನ್ನ ಅಪ್ಪ ಉಂಟಲ್ಲ, ಕೂದಲಿಗೆ ಡೈ ಆಗಲಿ ಕಲರ್ ಆಗಲಿ ಅಂತ ಹಾಕೋದಿಲ್ಲ. ಅವ್ರದ್ದು ಅದು ನೈಸರ್ಗಿಕವಾಗಿ ಬಂದಂಥ ಕಲರ್. ಹೀಗೆ ಅಪ್ಪನಿಗೊಂದು ತಂಗಿ ಸಿಕ್ಕಿದ್ದಾಳೆ ನೋಡಿ, ಭಾರಿ ಖುಷಿ ಅದಕ್ಕೆ. ಅವನೊಟ್ಟಿಗೆ ಇರ್ತಾಳೆ ಅವಳು ನೋಡಿ, ಕುഞ്ഞി. ಅಪ್ಪು ಇವತ್ತು ನಮ್ಮ ಫ್ಯಾನ್ ಉಂಟಲ್ಲ ಅದನ್ನು ಸರಿ ಮಾಡಿದ್ದೇನೆ. ಅದರಲ್ಲಿ ಎಂತೆಲ್ಲ ಇತ್ತಂತ ಸಿಕ್ಕಿಕೊಂಡು, ಅವನು ಇಂಜಿನಿಯರ್ ಅಲ್ಲ, ಹಾಗೆ ನೋಡಿ ಎಲ್ಲ ರಿಪೇರಿ ಮಾಡಿದ್ದಾನೆ. ಮುಂಚೆ ಸಹ ಅಷ್ಟೇ, ಚಿಕ್ಕ ಇರುವಾಗ ಎಲ್ಲ ಓಪನ್ ಮಾಡಿ ರಿಪೇರಿ ಮಾಡ್ತಿದ್ದೆ. ಇವಾಗ ಸಹ ಹಾಗೆ ದೊಡ್ಡಾಗಿದ್ದಾನೆ ಮಾತ್ರ. ಈಗ ಇಂಜಿನಿಯರ್ ಅಲ್ಲ, ಇಂಜಿನಿಯರ್. ಹಾಗೆ ಫ್ಯೂಚರ್ ಇಂಜಿನಿಯರಿಂಗ್ ಇದು ಕೆಲಸ ಈಗಲೇ ಮಾಡ್ತಿದ್ದೇನೆ, ಟ್ರಯಲ್. ಮತ್ತು ಅಪ್ಪು ಮರಾಠಿ ಹಿಂದಿ ಎಲ್ಲ ಮಾತಾಡ್ದವನಿಗೆ ಕನ್ನಡ ಬರೋದಿಲ್ಲ, ಹಾಗೆ ಅವನು ಅಷ್ಟು ನನ್ನ ವ್ಲಾಗಲ್ಲಿ ಎಲ್ಲ ಮಾತಾಡೋದಿಲ್ಲ. ಹಾಗೆ ಅಪ್ಪು ಅಂದರೆ ನನ್ನ ದೊಡ್ಡಕ್ಕನ ಮಗ. ಹಾಗೆ ಅವನನ್ನು ಅಪ್ಪು ಅಂತ ಕರೀದು, ಅವನ ಹೆಸರು ಪ್ರಣವ್ ಅಂತ. ಯಾರಿಗೂ ಸಹ ಗೊತ್ತಿಲ್ಲ. ಮೊನ್ನೆ ಕಮೆಂಟಲ್ಲಿ ಕೇಳಿದರೆ ಅಪ್ಪು ಅಂದರೆ ಯಾರು ಅಂತ. ನನ್ನ ದೊಡ್ಡಕ್ಕನ ಮಗ, ನನಗೂ ಮತ್ತು ಅವನಿಗೆ 6 ವರ್ಷ ಗ್ಯಾಪ್. ಹಾಗೆ ನನಗೆ ಬ್ರದರ್ ಥರವ. ಟೇಬಲ್ ಫ್ಯಾನ್ ಮುಂಚೆ ಅಕ್ಕನೇ ಕೊಟ್ಟದ್ದು ನಮಗೆ ತೆಗೆದು. ನಾವು ಇದು ಈ ಮನೆಯೆಲ್ಲ ಸ್ವಲ್ಪ ವರ್ಕ್ ಎಲ್ಲ ಆಗಿತ್ತು, ಆ ಟೈಮಲ್ಲಿ ಅಕ್ಕ ತಗೊಂಡು ಬಂದದ್ದು ಫ್ಯಾನ್. ಸುಮಾರು ವರ್ಷ ಆಯಿತು, ಅದು ತಿರುಗ್ತಾ ಇರಲಿಲ್ಲ. ಅದಕ್ಕೆ ಈಗ ಇವನು ರಿಪೇರಿ ವರ್ಕ್ ಎಲ್ಲ ಮಾಡಿ ಈಗ ತಿರುಗುವಾಗೆ ಮಾಡಿದ. इधर से दोन बेगला नाही फिरत. ಪರ್ಫೆಕ್ಟ್ ಆಯಿತು. ಮೂರು ಗಂಟೆ ಆಯಿತು. ಈಗ ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ವೆದರ್ ಆಯಿತಾ. ಬೆಳಗ್ಗಿಂದ ಮತ್ತೆ ತನಕ ಒಳ್ಳೆ ಬಿಸಿಲಿತ್ತು. ನಾವು ಹುಲ್ಲು ಸೊಪ್ಪು ಎಲ್ಲ ಕೂಡ ಮಾಡಿದ್ವಿ. ಹಾಗೆ ಈಗ ನೋಡಿ ಮಳೆ ಬರ್ತಾ ಉಂಟು. ಕತ್ತಲೆ ಆಗಿದೆ, ಕತ್ತಲೆ ಅಂದರೆ ಕತ್ತಲೆ. ಇನ್ನು ಜೋರು ಮಳೆ ಬರ್ಬೋದು. ಈಗ ಹನಿತಾ ಉಂಟು.
ಮಳೆ ನೋಡಿ, ಜೋರು ಮಳೆ. ಅಲ್ಲಿ ಗಂಟೆ ಆಯಿತು ಸಂಜೆದು. ನಾವಿನ್ನು ಚಿಪ್ಸ್ ಮಾಡೋದು ಅಕ್ಕನಿಗೆ ಕೊಂಡೋಗ್ಲಿಕ್ಕೆ. ಯಾಂತ್ರಿಕ ತೆರಿಗೆ ಬರ್ತವೆ. ಮುಟ್ಟೆ ಅಂತ